ಇಲ್ಲ ಮುಸ್ರಿಪ್ ಆರಿಸ್ಬಿಡ್ತಿದ್ದ. ಮುಸ್ರಿಪ್ಪಿಗೆ ಏನ್ ಮಾಡಿದ್ರು ಎಲ್ಲರೂ? ಏನಾದ್ರು ಅಂತ ನಾವು ಮುಸ್ರಿಪ್ ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನೋ ಯತ್ನಾಳ ಎಂ ಬಿ ಪಾಟೀಲ್ ಜೊತೆ ನನ್ನ ಕ್ಷೇತ್ರದಾಗ ಜಿಲ್ಲಾ ಪಂಚಾಯತಿ 4 ಜಿಲ್ಲಾ ಪಂಚಾಯತಿ ಆರಿಸ್ಕೊಂಡು 11 ತಾಲೂಕ್ ಪಂಚಾಯತಿ ಆರಿಸ್ಕೊಂಡು ಅದರಲ್ಲಿ ಬಿಜೆಪಿಯಿಂದ ಮುಸಲ್ಮಾನರಿಗೆ 2 ಟಿಕೆಟ್ ಕೊಟ್ಟಿದ್ದೆ, ಅವ್ರು ಆರಿಸ್ಕೊಂಡ್ರು. ಹೌದಾ? ನರೇಂದ್ರ ಮೋದಿಜಿಯವರು ಸಿಟಿಯೊಳಗೆ ಅವರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡಿ ಸಾರ್ವಜನಿಕ ಹಾಕಿದ್ರು ಅಂತ ಹೇಳಿದ್ರು. ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ. ಈಗ ನಿಮ್ಗೆ ಗೊತ್ತಿದೆ, ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳದಲ್ಲಿ ಬಂದು ಹಾಕ್ತಾರೆ, ನಾವು ವಿಚಾರ ಮಾಡಿ ಅವ್ರು ಹಾಕ್ಯಾರ. ಅದನ್ನು ಅವರು ಅವ್ರಿಗೆ ಸೋತ್ರು ಅಂತ ಹೇಳ್ತಾರೆ. ನಾನು ನಿನಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ, ನಾನು ಆರ್ಜ್ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತದು. ಇಲ್ಲ ಮುಸ್ರಿಪ್ ಆರಿಸ್ಬಿಡ್ತಿದ್ದ. ಮುಸ್ರಿಪ್ಪಿಗೆ ಏನ್ ಮಾಡಿದ್ರು ಎಲ್ಲರೂ? ಏನಾದ್ರು ಅಂತ ನಾವು ಮುಸ್ರಿಪ್ ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನೋ ಯತ್ನಾಳ ಮಾಡಿಸಿದ್ದು. ಎಂ ಬಿ ಪಾಟೀಲ್ ಜೊತೆ ನೀವೆಲ್ಲ ಕೇಳಿದ್ರೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಅದೇ ಹೇಳಿ ನೀವು ಸುಪ್ರೀಂ ಕೋರ್ಟ್ ಅಂತ ಹೇಳಿ ನೀವು ನಾನ್ ನೇರವಾಗಿ ಮಾತಾಡ್ತೇನೆ. ಡಾಕ್ಟರ್ ಮಕ್ಬೂಲ್ಗ ಕೊಟ್ಟಿದ್ರ ಅವ್ ಆರಿಸಿ ಬರ್ತಿದ್ದ. ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳನೆ ಹೋಗಿ ಎಂ ಬಿ ಪಾಟೀಲ್ ಹೇಳಿ ಮುಸ್ರಿಪ್ ಕೊಡಿಸಿದ್ರು. ಮುಸ್ರಿಪ್ ಕೊಡಿಸಿ ಅದು ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ್ ಬಳಕ ನಾಳೆ ಮುಸ್ರಿಫಿನ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ಬೋದು, ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಲ್ಲೂ ಕೊಡಿಸ್ಬೋದು. ನನಗೇನು ಫರಕ್ ಬೀಳಂಗಿಲ್ಲ. ನಾ ಇಷ್ಟೇ ನಾವು ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗೆ ಗೊತ್ತದು. ನಾ ಬರ್ತೀನಿ. ಅವ್ರು ಎಲ್ಲ 35 ಮಂದಿ ಇವಾಗ ಕಾಂಗ್ರೆಸ್ನವ್ರು, ಈಗ 17 ನಮ್ಮವ್ರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿದ್ರು ಇವ್ರಿಗೆ ಇಷ್ಟೇ ಮಾಡಬಾರ್ದು ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡೋದು. ಅಂದ್ರೆ ಏನು ಬಂದಿದ್ದೆಲ್ಲ ಕಸಬರಿಗೆ ಹೆಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರೂ. ಯಾರು ಅಧಿಕಾರ ಇದ್ದವ್ರು, ಅಧಿಕಾರಿಗಳು, ಅಧಿಕಾರದಲ್ಲಿ ಇದ್ದವ್ರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದದ. ಇದಕ್ಕೇನು ಸ್ಟಾರ್ ಪ್ರಚಾರಕ್ಕೆ ನೀವೇನು ಮಾಡಿರಲ್ಲ. ದಯಮಾಡಿ ನೀವು ಮಾಧ್ಯಮದವ್ರಿಗೆ ಸೃಷ್ಟಿ ಮಾಡಿತ್ತು. ನೀವು ಮಾಧ್ಯಮದವರು ನಾವು ಸ್ವಲ್ಪ ಅಲ್ಲ, ನಿಮ್ಮ ಪಕ್ಷದ ನಾಯಕರೇ ಡಿಸಿಷನ್ ತಗೊಂಡಿದ್ದಾರೆ. ಮೇಲಿಂದ ಹೊಡೆದು ಸ್ಟಾರ್ ಪ್ರಚಾರಕಂತ ನೀವು ಕೊಟ್ಟರೆ ನಾವೇ, ನೀವು ಮಾಧ್ಯಮದವ್ರು ಕೊಟ್ರಿ ಸರ್, ನೀವೇ ಕೊಟ್ರಿ. ನಾವು ಮೀಡಿಯಾದವ್ರು ಇಲ್ಲ, ಅವ್ರು ನೋಡ್ರೆ ವಿಜಯನಗರ ಕಡೆ ಅವ್ರು ಬೈತಾರೆ. ನೋಡ್ರಿ ನಾವು ಬೇಯಿಲ್ಲ. ನಮ್ದು ಇಷ್ಟೇ ವಿನಂತಿ ಅನ್ನೋದಪ್ಪ ಅಂತಂದ್ರೆ, ಮಾಧ್ಯಮದವ್ರು ನೀವು ಮನಸ್ಸು ಮಾಡಿದ್ರೆ ಪೂರಾ ಅನ್ಯಾಯ ಹಿಡಿಬೋದು. ಕನ್ನಡ ಮುಖ ಕಾಣಂಗಿಟ್ಟು ಮಾಡ್ರಿ. ಈಗ ಒಂದು ನೀವು ಬಳು ಹೊಕ್ಯದ ಅಂತಂದ್ರಿ ಗೌಡ್ರ, ಬಳು ಹೊಕ್ಯದ ಅಂದ್ರೆ ಒಂದ್ ವೇಳೆ ಮತ್ತೆ ಬಳು ಒಳಗ್ ಬತ್ತಂದ್ರೆ ಹೆಂಗ್ ಮಾಡ್ತೀರಿ? ಅದಕ್ಕೆ ಬಳು ಇಂಜೆಕ್ಷನ್ ಮಾಡ್ಬೇಕಾಗ್ತದೆ. ಅಲ್ಲ, ಬಳು ಹೊರಗೆ ಹಾಕ್ಯಾರ ಈಗ. ಅಲ್ಲ, ಬಳು ಹೊರಗೆ ಹಾಕ್ಯಾರ ಈಗ. ಆ ಬಳು ಹೊರಗೆ ಬಂದ ಮುಂದೆ ಏನ್ ಮಾಡೋದು? ಅದಕ್ಕೆ ಏನೇನ್ ಮಾಡೋದು? ಇರ್ತಾರ ಅದಕ್ಕೆ.